ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ ಮಾಡಿದರೆ ಈ ಲಿಸ್ಟನ್ನು ವಿತೌಟ್ ಮಾಡಿ ಅಂತ ಹೇಳಿ ಚೀಫ್ ಸೆಕ್ರೆಟರಿಗೆ ಕಮಿಷನ್ನಿಂದ ಲೆಟರ್ ಹೋಗುತ್ತೆ 1/2/2024 ಈ ಲೆಟ್ರು ಹೋದ್ಮೇಲೆ ಇದನ್ನು ಏನು 1/2/24 ಈ ಸಬ್ ಕಮಿಟಿ ಇನ್ನೊಂದು ಮಾಡಿರ್ತಾರಲ್ಲ ಅವರು ಲೆಟರ್ ಬರೀತಾರೆ ಚೇರ್ಮನ್ಗೆ ವಿತೌಟ್ ಸಬ್ ಕಮಿಟಿ ರಿಪೋರ್ಟು ಚೇರ್ಮನ್ನ ಪರ್ಮಿಷನ್ ಇಲ್ಲದೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ನ ಕಳಿಸಿರ್ತಕ್ಕಂಥದ್ದು ನಮ್ಮ ನಾಲೆಡ್ಜಿಗೆ ಬಂದಿದೆ ಅಂತೇಳಿ ಲೆಟ್ರ್ ಬರೆದ್ರು ಸಬ್ ಕಮಿಟಿಯವರು. ಅಲ್ಲಿ ಕಮಿಷನರ್ ಏನಿರ್ತಾರೆ ನಿಮ್ಮ ಚೇರ್ಮನ್ನು ಸೆಕ್ರೆಟರಿ ಚೀಫ್ ಸೆಕ್ರೆಟರಿಗೆ ಬರೀತಾರೆ ಒಂದು ಲೆಟರ್ನ, ಇದನ್ನು ವಿತರಣೆ ಮಾಡಿ ಅಪ್ರೂವ್ ಮಾಡಬೇಡಿ ಅಂತೇಳಿ ಸೆಲೆಕ್ಷನ್ ಲಿಸ್ಟ್ನ. ಈ ಸಬ್ ಕಮಿಟಿನಲ್ಲಿ ಇದೇನು ಲೂಪ್ ಹೋಲ್ಸ್ಗಳಿದೆ ಇದೆಲ್ಲ 15/3/24 ಫಸ್ಟ್ ಮೀಟಿಂಗ್ ಏನು ಹೆಲ್ಡ್ ಆಗುತ್ತೆ, ಈ 19/3/24 ಈ ಸಬ್ ಕಮಿಟಿಯವರು ಕಾರ್ಬನ್ ಕಾಪೀಸು OMR ಫ್ರಮ್ ಕ್ಯಾಂಡಿಡೇಟ್ಸ್ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ. ಇದು ಯಾತಿಗೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಈ KIT ಬಗ್ಗೆ ಹೇಳ್ತಾರಲ್ಲ ನಿನ್ನೆ ನಮ್ಮ ಗ್ರೇಟ್ ಹೋಮ್ ಮಿನಿಸ್ಟ್ರು KIT ಇವೆಲ್ಲ ನನಗೆ ಪವರ್ ಇದ್ಬಿಟ್ಟಿದೆ ಎಲ್ಲ ತೆಗೆದು ಎಷ್ಟು ಬಿಡಿವೆ ಅಂತ ಹೇಳಿ. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದವರು 16/3/24 ನಡೆದಂಥ ಸಭೆಯಲ್ಲಿ 24 ಅಭ್ಯರ್ಥಿಗಳ OMR ಉತ್ತರ ಪತ್ರಿಕೆ ಅಭ್ಯರ್ಥಿಯ ಪ್ರತಿ ಅಂದರೆ ಕಾರ್ಬನ್ ಕಾಪಿಯನ್ನು ಪರಿಶೀಲಿಸುವ ಅಗತ್ಯತೆ ಇರುತ್ತದೆ. ಆಯೋಗವು ಅಭ್ಯರ್ಥಿಗಳಿಗೆ ನೀಡುವ ಪ್ರವೇಶ ಪತ್ರ ಹಾಗೂ ಪ್ರಶ್ನೆ ಪತ್ರಿಕೆಯಲ್ಲಿ ಅಭ್ಯರ್ಥಿಯ ಕಾರ್ಬನ್ ರಹಿತ OMR ಉತ್ತರ ಹಳೆಯ ಪ್ರತಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವವರೆಗೂ ಜೋಪಾನವಾಗಿ ಸಂರಕ್ಷಿಸಿಟ್ಟುಕೊಳ್ಳಬೇಕು ಮತ್ತು ಆಯೋಗವು ಯಾವುದೇ ಸಂದರ್ಭದಲ್ಲಿ ಹಾಜರುಪಡಿಸತಕ್ಕದ್ದು ಎಂದು ಸೂಚನೆಯನ್ನು ನೀಡಲಾಗಿರುತ್ತದೆ. ಯಾವ ಮೀಟಿಂಗ್ನಲ್ಲಿ 16/3/24 15/3/24 ದೆನ್ ಈ ಕಾರ್ಬನ್ ಶೀಟ್ ಎಲ್ಲ ತಗೊಳ್ಳೋದಕ್ಕೆ ಇದು ಮಾಡ್ತಾರಲ್ಲ, ದೆನ್ ಅವ್ರು ಏನಾಗುತ್ತೆ 21/3/24 24 ಕ್ಯಾಂಡಿಡೇಟ್ ಇರ್ತಾರಲ್ಲ, ಅದರಲ್ಲಿ 20 ಜನ ಅಟೆಂಡ್ ಮಾಡ್ತಾರೆ. ಕರೆದಾಗ ಸಬ್ ಕಮಿಟಿ ಅವರು ಕರೀತಾರೆ 24 ಜನ, 24ರಲ್ಲಿ 20 ಜನ ಅಟೆಂಡ್ ಮಾಡಿದ್ರು, 4 ಜನ ಬರಲ್ಲ. ಇದಾದ ಮೇಲೆ ಏನಾಗುತ್ತೆ, ಇದನ್ನೆಲ್ಲ ಅವರು ಪರೀಕ್ಷೆ ಮಾಡಿದ್ರೆ OMR ಕಾರ್ಬನ್ ಕಾಪಿ ಎಲ್ಲ 25/3/24 ದೇ ಡಿಸೈಡೆಡ್ ಟು ರೆಫರ್ ದಿಸ್ ಆಲ್ ಮೆಟೀರಿಯಲ್ ಟು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಗೆ. OMR ಶೀಟ್ ಇರ್ಬೋದು, ಕಾರ್ಬನ್ ಕಾಪಿ ಇರ್ಬೋದು, ಇದನ್ನೆಲ್ಲ ಫೊರೆನ್ಸಿಕ್ಗೆ ಸೈಂಟಿಫಿಕ್ ಇದಕ್ಕೆ ಕಳಿಸ್ತಾರೆ ಇನ್ವೆಸ್ಟಿಗೇಷನ್ಗೆ. ಇಪ್ಪತ್ತೈದು 3/24 ಕೊಟ್ಟರು. ಸಭೆಗೆ ಹಾಜರಿದ್ದ ಗೋಪ್ಯ ಶಾಖೆ ಅಧಿಕಾರಿ ಸಿಬ್ಬಂದಿ ವರ್ಗದಲ್ಲಿ ತಾವು OMR ಉತ್ತರ ಪತ್ರಿಕೆಗಳು ಆಯೋಗದ ಕೇಂದ್ರ ಕಚೇರಿಯಲ್ಲಿ ಸ್ವೀಕೃತವಾದ ನಂತರ ತಮಗೆ ಹಂಚಿಕೆ ಮಾಡಲಾದ ಕರ್ತವ್ಯಗಳು ಪ್ರತಿಕ್ರಿಯೆ ಕುರಿತು ಕಾರ್ಯನಿರ್ವಹಿಸಿರುವ ಬಗ್ಗೆ ಲಿಖಿತ ಹೇಳಿಕೆಗಳನ್ನು 27/3 ಬೆಳಗ್ಗೆ 11:30 ಸಮಿತಿ ಮುಂದೆ ಹಾಜರಿಸಿ ಸೂಚಿಸಿ ನಿರ್ಣಯಿಸಲಾಯಿತು. CCTV ದೃಶ್ಯಗಳನ್ನು ಪರಿವೀಕ್ಷಣೆ ಮಾಡಲಾಗಿದ್ದು ಕೆಲವೊಂದು ನ್ಯೂನತೆಯನ್ನು ಕಂಡು ಬಂದಿರುತ್ತದೆ. ಈ ನ್ಯೂನತೆಗಳ ಬಗ್ಗೆ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಮತ್ತು ತಜ್ಞರ ವರದಿ ಪಡೆಯುವುದು ಸೂಕ್ತವೆಂಬ ಒಂದು ಸಮಿತಿಯು ಅಭಿಪ್ರಾಯಪಟ್ಟಿರುವುದರಿಂದ ಸದರಿ ವಿಷಯದ ಕುರಿತು ಚರ್ಚಿಸಿ ತೀರ್ಮಾನಿಸಲು ಸದರಿ ವಿಷಯವನ್ನು 26/3/24 ನಡೆಯಲು ಆಯೋಗದ ಸಭೆ ಮಂಡಿಸಲು ಪತ್ರ ಬರೆದರು. ಇಲ್ಲಿ ದೆನ್ 26/3 ಈ ಕ್ಯಾಬಿನೆಟ್ ಸಬ್ ಕಮಿಟಿ ಆಫ್ ಕಮಿಷನ್ನು
ಈ ಪ್ರಪೋಸಲ್ಗಳೇನು ಕೊಟ್ಟಿರ್ತಾರೆ ಅದನ್ನೆಲ್ಲ ಅಪ್ರೂವ್ ಮಾಡ್ತಾರೆ. ದೆನ್ ಕಾರ್ಯದರ್ಶಿಯವರು 18/5/24 ಈ DPR ಒಂದು ಪತ್ರ ಬರೀತಾರೆ. DPRಗೆ 18/5 ಒಂದು ಪತ್ರ ಬರೆದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 18+7 ರಚಿಸಲಾಗಿರುವ ಉಪಸಮಿತಿಯ ವರದಿ ಇತ್ತು. ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ OMR ಮತ್ತು CCTV ದೃಶ್ಯಗಳ ಬಗ್ಗೆ ತಜ್ಞರ ಅಭಿಪ್ರಾಯ ಕೋರುವ ಬಗ್ಗೆ ಅನುಮತಿ ಕೋರುವ ಬಗ್ಗೆ ಅಂತ ಹೇಳಿ ಈ DPRಗೆ ಬರೀತಾರೆ ಪತ್ರನ ಕಾರ್ಯದರ್ಶಿ ಲೋಕಸೇವಾ ಆಯೋಗದವರು. ಈ 25/6 ಯಾವುದು 18 27/6 DPR ಬರೆದ್ರಲ್ಲ, ಅದಕ್ಕೆ 25/6 ಮತ್ತೆ 27/5 ಬರೆದ್ರು. 25/6 ಸೆಕ್ರೆಟರಿ ಫಾರ್ವರ್ಡೆಡ್ ಒರಿಜಿನಲ್ OMR ಅಂಡ್ ಅವೈಲಬಲ್ ಕಾರ್ಬನ್ ಕಾಪೀಸ್ ಎಕ್ಸೆಟ್ರಾ ಇನ್ ಸೀಲ್ಡ್ ಕವರ್ ಟು FSL. ಅಂದರೆ 25/6 FSLಗೆ ಸೀಲ್ಡ್ ಕವರಲ್ಲಿ ಇದನ್ನೆಲ್ಲ ಕಳಿಸ್ತಾರೆ.